ಹೊಸ ಟ್ವಿಸ್ಟ್. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ಬಿಗ್ ಬಾಸ್ ಸೀಸನ್ 11ರ ಫೈನಲ್ ನಡೀತಾ ಇದೆ. ನಿನ್ನೆ ಶನಿವಾರ ಒಬ್ಬರು ಕ್ಯಾಂಡಿಡೇಟ್ ಹೊರಗೆ ಬಂದಿದ್ದರು. ಭವ್ಯ ಗೌಡ ಅವರು ನಿನ್ನೆ ಹೊರಗೆ ಬಂದಿದ್ದರು, ಅಂದರೆ ಎಲಿಮಿನೇಟ್ ಆಗಿದ್ದರು. ಇವತ್ತು ಉಳಿದಂಥ 5 ಜನರ ಪೈಕಿ ಮೊದಲನೇದಾಗಿ ಉಗ್ರ ಮಂಜೂರು ಹೊರಗೆ ಬಂದಿದ್ದರು. ಆನಂತರ ರಜತ್ ಅವರು ಕೂಡ ಸೂಟ್ ಕೇಸ್ ಪಡೆಯುವ ಮುಖಾಂತರ ಹೊರಗೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಉಳಿದ 3 ಪೈಕಿ ಅಂದರೆ ಹನುಮಂತು, ತ್ರಿವಿಕ್ರಮ್ ಮತ್ತು ಮೋಕ್ಷಿತ್ ಅವರ ಪೈಕಿ ಈಗ ಮೋಕ್ಷಿತ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಕಳೆದ 10 ಸೀಸನ್ನಲ್ಲಿ ಶ್ರುತಿಯವರನ್ನು ಹೊರತುಪಡಿಸಿದರೆ ಯಾವುದೇ ಮಹಿಳಾ ಕ್ಯಾಂಡಿಡೇಟ್ ಬಿಗ್ ಬಾಸ್ ಕಿರೀಟವನ್ನು ಪಡೆದುಕೊಂಡಿರಲಿಲ್ಲ. ಹಾಗಾಗಿ ಈ ಸಲ ಅಂದರೆ ಸುದೀಪ್ ಅವರ ಅಂತಿಮ ಹೋಸ್ಟ್ನಲ್ಲಿ, ಅಂದರೆ ಅವರು ಬಿಗ್ ಬಾಸ್ ಸೀಸನ್ಗೆ ವಿದಾಯವನ್ನು ಹೇಳಿದ್ದಾರೆ. ಇದು ಅವರ ಫೈನಲ್ ಹೋಸ್ಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನನ್ನು ಮಹಿಳೆಯರು ಗೆಲ್ತಾರೆ, ಆ ಮುಖಾಂತರ ಪುರುಷ ಮತ್ತು ಮಹಿಳೆಯರಿಗೆ ಸಮಾನವಾದಂಥ ಗೌರವ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ಇತ್ತು. ಆ ನಿಟ್ಟಿನಲ್ಲಿ ಭವ್ಯ ಮತ್ತು ಮೋಕ್ಷಿತ್ ಅವರ ಮಧ್ಯೆ ದೊಡ್ಡದಾದ ಒಂದು ಫೈಟ್ ಇತ್ತು. ಆದರೆ ಜನರ ನಿರೀಕ್ಷೆ ಮತ್ತೊಮ್ಮೆ ಹುಸಿಯಾಗಿದೆ. ಈ ಸಲವೂ ಕೂಡ ಮಹಿಳಾ ಕ್ಯಾಂಡಿಡೇಟ್ಗಳು ಬಿಗ್ ಬಾಸ್ ಕಿರೀಟವನ್ನು ಗಳಿಸೋದಿಲ್ಲ ಅಥವಾ ಪಡೆಯೋದಿಲ್ಲ. ಯಾಕಂದರೆ ಉಳಿದಂಥ ಒಬ್ಬಳೇ ಕ್ಯಾಂಡಿಡೇಟ್ ಆದಂಥ ಮೋಕ್ಷಿತ್ ಅವರು ಈಗ ಸೆಕೆಂಡ್ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಹೀಗಾಗಿ ಮೋಕ್ಷಿತ್ ಅವರಿಗೆ ನಿರಾಸೆಯಾಗಿದೆ. ಮೋಕ್ಷಿತ್ ಅವರನ್ನು ನೋಡ್ತಾ ಇದ್ದಂಥ, ಮೋಕ್ಷಿತ್ ಅವರನ್ನು ಪ್ರೀತಿ ಮಾಡ್ತಾ ಇದ್ದಂಥ ಲಕ್ಷಾಂತರ ಜನರಿಗೆ ನಿರಾಸೆಯಾಗಿದೆ.